ತುಂಬಾ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ ನಾವು 40-50 ವರ್ಷದಿಂದ ಭೂಮಿಗೆ ಏನು ಮಾಡಿಲ್ಲ, ಮಣ್ಣು ಚೆನ್ನಾಗಿರ್ತದೆ, ಆರ್ಗಾನಿಕ್ ಕಾರ್ಬನ್ ಏನೂ ಇಲ್ಲ. ಮಣ್ಣು ಅಂದ್ರೆ ರೆಡ್ ಸಾಯಿಲ ಕೃಷಿಗ ಯೋಗ್ಯ ಅಂತ ಇರ್ತದೆ. ಅಲ್ಲಿ ನಾವು ತೋಟ ಮಾಡಿ ಡೆವಲಪ್ ಮಾಡ್ಬೇಕಾದ್ರೆ ಅದಕ್ಕೆ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡ್ಬೇಕಾದ್ರೆ ನವಧಾನ್ಯಗಳನ್ನ ಹಾಕೋದು, ನವಧಾನ್ಯಗಳನ್ನೆಲ್ಲ ಹಾಕಿ ಜನ ಈಗ ನಾವು 50 ವರ್ಷದಿಂದ ನೀವೊಂದು ಹೊಸ ಕಾರ್ ತಗೊಂಡು ನಾವು 25 ವರ್ಷದಿಂದ ಬಳಸಿಲ್ಲ ಸೆಡ್ಡಲ್ಲಿ ಇಟ್ಬಿಟ್ಟಿದೀವಿ ಅಂದ್ರೆ ಅದು ಹೊಸದಾಗಿರುತ್ತೆ, ಅದು ಹೊಸದಾಗಿರಲ್ಲ. ಅದೇ ರೀತಿ ಭೂಮಿನೂ ಅಷ್ಟೇ. ನಾವೇನು ತಿಳ್ಕೊಳ್ತೀವಿ, ಇದು ಏನು ನಾವು ಬೆಳೆ ಬೆಳೆದಿಲ್ಲ ಅಂದ್ರೆ ಎಲ್ಲ ಗೊಬ್ಬರ ಫಲವತ್ತತೆಲ್ಲ ಎಲ್ಲೇ ಇರುತ್ತೆ. ಭೂಮಿಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿ ಸಾರಿ ಅದು ಸೂರ್ಯನ ಕಿರಣ, ಮಳೆಯ ನೀರು ನೇರವಾಗಿ ಮಣ್ಣು ಬೀಳೋದ್ರಿಂದ ಆ ಮಣ್ಣು ವರ್ಷದಿಂದ ವರ್ಷಕ್ಕೆ ಅದು ಕೊರೆದು ಅದು ಹೋಗ್ಬಿಡ್ತದೆ. ನೋಡಿ ಇಲ್ಲೆಲ್ಲ ಈಗ ಮೀನು ಹಾಕ್ಬೇಕಾದ್ರೆ ಇಲ್ಲಿ ಬೇಲಿ ಈ ಕಡೆ ಆ ಗಿಡ ಎಲ್ಲ ಸೇರಿಸಿ ಅದು ಏರಿನೇ ಅದು, ಅದೇ ಏರಿನೇ ಅದು. ಹಾಗೇನೆ ಹೋಗಿ ಆ ಮೂಲೆಗೆ ಅಲ್ಲಿಗೆ ಸೇರ್ಬೇಕು. ಅಲ್ಲಿಗೆ ಸೇರಿದಾಗ ಅವ್ರಿಗೂ ಒಂದು ಆದ್ಮೇಲೆ ಇವತ್ತು ನಾವು ಬೆಂಗಳೂರು ಹತ್ರ ವಾಣಿವಿಲಾಸ ಸಾಗರ್ ಹೋಗೋ ರಸ್ತೆಯಲ್ಲಿ ಶ್ರೀಮತಿ ಜಗದಾಂಬ ಮಂಜುನಾಥ್ ಅವರ ಜಮೀನು ಹತ್ರ ಇದ್ದೀವಿ. ಸುಮಾರು ಶ್ರೀಮತಿ ಜಗದಾಂಬ ಮಂಜುನಾಥ್ ಅವರ ತಂದೆಯವರು 50 ವರ್ಷದಿಂದ ಮಕ್ಕಳಿಗೆ ಕೊಟ್ಟರು. 28 ಎಕರೆ ಜಮೀನನ್ನು ಕೃಷಿ ಮಾಡಲಿಕ್ಕೆ ಕೊಟ್ಟಿದ್ದರು. ಅವರ ಅಳಿಯ ಅವರು ಮಂಜುನಾಥ್ ಅವರು ಬ್ಯಾಂಕಲ್ಲಿ ಉದ್ಯೋಗಿ ಆಗಿದ್ದರು. ಈ ಸಂದರ್ಭದಲ್ಲಿ ಅವ್ರ ತಂದೆಗೆ ಕೃಷಿ ಬಗ್ಗೆ ಭಾಳ ಇಂಟ್ರೆಸ್ಟು, ಮಗಳಿಗೆ ಇರಲಿ ಜಮೀನು ಅಂತೇಳಿ ಅದನ್ನು ಅವ್ರಿಗೆ ಕೊಟ್ಟಿದ್ದರು. ಈಗ ನೋಡಿ ಈ ಜಮೀನನ್ನು ಅವರು ಉದ್ಯೋಗದ ನಿಮಿತ್ತ ಆ ಕೆಲಸದಲ್ಲಿ ಇದ್ಕೊಂಡು ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಅವ್ರ ಮನೆ ನಿರ್ವಹಿಸ್ಕೊಂಡು ಬರೋಂಥ ಸಮಯದಲ್ಲಿ ಕೊಡೋಕ್ಕಾಗ್ದೇ ಇವತ್ತು ಈ 28 ಎಕರೆ ಜಮೀನು ಇವತ್ತು ಫುಲ್ಲು ಕಾಡಾಗಿ ಉಳಿದಿದೆ. ಈಗ ನೆನ್ನೆ ಮೊನ್ನೆ ಸ್ವಲ್ಪ JCB ತಗೊಂಡು ಸ್ವಲ್ಪ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಈ ಮೊದಲನ ಕಾಡೆಲ್ಲ ನೀವು ಅಲ್ಲಿ ನೋಡ್ಬೋದು ಹೇಗಿದೆ ಅಂದ್ಬಿಟ್ಟು. ಅದರಿಂದ ನಾನು ನಿಮಗೆ ಪ್ರತಿ ಸಾರಿ ಹೇಳೋದು, ನಿಮ್ಮದು ಜಮೀನು 1 ಕುಂಟೆನೇ ಇರಲಿ 100 ಎಕರೆನೇ ಇರಲಿ, ನೀವೇನು ಮಾಡಬೇಕು, ನಿಮ್ಮ ಜಮೀನಿಗೆ ಬೇಲಿ ಹಾಕ್ಕೊಳ್ಬೇಕು. ಬೇಲಿ ಹಾಕ್ಕೊಳ್ದಿದ್ರೆ ನೋಡಿ, ಈಗ ಅವ್ರ ಜಮೀನಲ್ಲಿ ಸರ್ಕಾರದವ್ರು ಬಂದು ಬೋರ್ವೆಲ್ ಹಾಕ್ಕೊಂಡು ಆ ನೀರೆಲ್ಲ ಆ ಕಡೆ ಬಳಸ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವರು ವಿಚಾರ ತಿಳಿದು ಕೋರ್ಟಲ್ಲಿ ಕೇಸ್ ಹಾಕಿ ಕೇಸ್ ಗೆದ್ದಿದ್ರು ಅವ್ರು ಇನ್ನೂ ಅದನ್ನ ಬಿಟ್ಕೊಡೋಕ್ಕೆ ತಯಾರಿಲ್ಲ. ಆಮೇಲೆ ಅದಕ್ಕೆ ಇನ್ನೊಂದು ಥರ ಎತ್ಕಟ್ತಾರೆ, ಊರವ್ರನ್ನೆಲ್ಲ ಬೇಕಾದ್ರೆ ಎತ್ಕಟ್ತಾರೆ. ಯಾಕೆಂದರೆ ಹೊರಗಡೆಯಿಂದ ಬಂದವರಿಗೆ ಯಾರೂ ಸಾಧಾರಣ ಸಪೋರ್ಟ್ ಮಾಡಲ್ಲ. ಇರಲಿ, ಕುಡಿಯೋ ನೀರಿಗೆ ಯಾರು ತೊಂದರೆ ಕೊಡಬಾರ್ದು, ಅವರು ಉಪಯೋಗಿಸ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳೋದು ನಿಮಗೆ. ಹಾಗೆ ಅದ್ರ ಜೊತೆಗೆ ಖಾಸಗಿ ವ್ಯಕ್ತಿಗಳು ಕೂಡ ಅಷ್ಟೇ ಅಕ್ಕಪಕ್ಕ ಎಲ್ಲ ಸ್ವಲ್ಪ ಒತ್ತುವರಿ ಮಾಡ್ತಾ ಬರ್ತಾರೆ. ಈಗ ಅವ್ರು ಇವಾಗ ಬಾರ್ಡ್ರ್ ಫಿಕ್ಸ್ ಮಾಡ್ಕೊಳ್ಬೇಕು. ಬಾರ್ಡ್ರ್ ಫಿಕ್ಸ್ ಮಾಡ್ಕೊಳ್ಳೋಕೆ ಇವಾಗ ಸುಮಾರು ಒಂದು 4 ಲಕ್ಷ ಖರ್ಚು ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿ ಸರ್ವೇರ್ ಬರೋ ಟೈಮಲ್ಲಿ ಇದನ್ನೆಲ್ಲ ಟೇಪ್ ಹಿಡಿದು ಅವರು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆಲ್ಲ ಸ್ವಲ್ಪ ಎಲ್ಲ ಜಾಗ ರೆಡಿ ಮಾಡ್ತಾಯಿದ್ದಾರೆ. ಅದರಿಂದಲೇ ನಾನು ತುಂಬ ಸರಿ ಹೇಳೋದು, ಯಾರು ಕೂಡ ಯಾವ ಕಾರಣಕ್ಕೂ ಜಮೀನಿನ ಖಾಲಿ ಬಿಡಬೇಡಿ. ಯಾವುದೋ ಒಂದು ಕಾಲದಲ್ಲಿ ಸರ್ಕಾರ ನನಗೆ ಈ ಜಾಗ ಇದು ಬೇಕು, ಯಾವುದೋ ಒಂದು ಯೋಜನೆ ಬೇಕು ಅಂದಾಗ ಅದು ಅವರು ಹಿಡ್ಕೊಂಡ್ಬಿಡ್ತಾರೆ. ಆಗ ನಮಗೆ ಅದು ಗೊತ್ತಾಗೋದಿಲ್ಲ. ಯಾಕೆಂದರೆ ಕಾನೂನು ಕಾಯ್ದೆ ಅಂತ ನಾವು ಹೋಗೋ ಗಂಟ ಅವರೆಲ್ಲ ಬಂದು ಏನೇನು ಮಾಡಬೇಕು ಅದೆಲ್ಲ ಮಾಡಿಬಿಡ್ತಾರೆ. ನೋಡಿ, ಸುತ್ತಮುತ್ತ ಎಲ್ಲ ಒಳ್ಳೆ ತೆಂಗಿನ ತೋಟ ಇದೆ, ತೆಂಗಿನ ತೋಟ ಇದೆ, ಅಡಿಕೆ ತೋಟ ಇದೆ, ಬೆಟ್ಟ ಗುಡ್ಡ ಸುತ್ತ ಇದೆ. ನೋಡಿ, ಇದು ಕಂಪ್ಲೀಟ್ ಕಾಡಾಗ್ಬಿಟ್ಟಿದೆ. ಈಗ ಜನರ ಬಾಯಲ್ಲಿ ಜಾಗವನ್ನು ಕಾಡು ಅಂತಲೇ ತಿಳ್ಕೊಂಡಿರೋರು. ಹಾಗೆ ನೋಡಿ, ದೂರದಲ್ಲಿ ಅಲ್ಲಿ ಬೆಟ್ಟದಲ್ಲಿ ಸೋಲಾರು ಕಾಣಿಸ್ತಾ ಇದೆ. ವಿಂಡೋ ಇದು ಕಾಣಿಸ್ತಾ ಇದೆ. ಆಮೇಲೆ ಇದು ಬಾರ್ಡ್ರು ಇವ್ರದ್ದು ಅಲ್ಲಿ ಅಡಿಕೆ ತೋಟ ಇದೆಯಲ್ಲ, ಅಲ್ಲಿ ಗಂಟನೂ ಇವ್ರದ್ದು ಬಾರ್ಡ್ರು ಬರ್ತದೆ. ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಅಡಿಕೆ ತೋಟ, ಅಡಿಕೆ ಗಿಡಗಳು ಹಾಕಿದೆಲ್ಲ, ಅಡಿಕೆ ಗಿಡದವರೆಗೂ ಅವ್ರಿಗೆ ಬಾರ್ಡ್ರು ಬರ್ತದೆ. ಅಲ್ಲೆಲ್ಲ ಏನು ತೊಂದರೆ ಏನಿಲ್ಲ. ಸರ್ವೆ ಮಾಡೋರು ಬಂದಾಗ ಅವ್ರಿಗೆ ಅಲ್ಲಿ ಚೈನ್ ಹಿಡಿಯೋಕ್ಕೆ, ಹಗ್ಗ ಹಿಡಿಯೋಕ್ಕೆಲ್ಲ ಅನುಕೂಲ ಆಗ್ತದೆ. ಆದರೆ ಇನ್ನು ಕೆಲವು ಕಡೆ ಎಲ್ಲ ಭಾರಿ ವಿಪರೀತವಾಗಿ ಕಾಡು ಬೆಳೆದಿರೋದು. ಮಣ್ಣಿಗೆ ಕಲರ್ ಇದೆ ಗೊತ್ತಾಗ್ತಿಲ್ಲ, ಸ್ವಲ್ಪ ಗೊತ್ತಾಗ್ತಾ ಇದೆ ಈಗ ಮಣ್ಣು ಯಾವ ಥರ ಇದೆ ಅಂದ್ಬಿಟ್ಟು. ನಾವು ಮೊನ್ನೆ ಬಂದಾಗ ಇದು ಥರ ಇತ್ತು. ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಒಳ್ಳೆ ತೋಟ ಮಾಡಬೇಕು ಅಂತಿದ್ದಾರೆ. ಅವ್ರ ಮಗ ವಿದೇಶದಲ್ಲಿದ್ದಾರೆ. ಎಲ್ಲ ತಂದೆ ತಾಯಿ ಒಂದೇ ಆಸೆ, ಹೊರದೇಶ ಬರಬೇಕು, ನಾವು ತೋಟ ಆ ತೋಟದೊಳಗಡೆ ಮಕ್ಕಳು ನಮ್ಮ ವಂಶದವರೆಲ್ಲ ಇಲ್ಲಿ ಬೆಳಿಬೇಕು ಅನ್ನೋದೆಲ್ಲರೂ ಅವರು ನಿವೃತ್ತಿಯಾಗಿ ಇಷ್ಟು ವರ್ಷ 10 ವರ್ಷ 15 ವರ್ಷ ಆಗಿದ್ರು ಈ ಇಳಿ ವಯಸ್ಸಲ್ಲೇ ಅವ್ರೀಗ ತೋಟ ಮಾಡಬೇಕು ಅಂತ ಅವ್ರು ಇಂಟ್ರೆಸ್ಟ್ ತಗೊಂಡಿದ್ದಾರೆ. ಅದಕ್ಕೆ ನಾವು ಕೂಡ
ಅದಕ್ಕೆ ಕೈ ಜೋಡಿಸ್ತಾ ಇದ್ದೀವಿ. ಇದೊಂದು 28 ಎಕರೆನ ಒಂದು 10 ತೋಟ ಮಾಡಿ ತಾಲೂಕಲ್ಲಿ ಒಂದು ಒಳ್ಳೆ ಕನಸನ್ನು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದ್ರದ್ದು ಏನು ಬೆಳವಣಿಗೆ ಆಗುತ್ತೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ನಾನು ಹಂತ ಹಂತವಾಗಿ ವಿವರಿಸ್ತಾ ಬರ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟು, ಸಿಟೀಲಿ ಮನೆ ಮಾಡಿಕೊಂಡು ಅಲ್ಲೇ ಇರೋ ಬದಲು ಸಿಟೀಲಿ 1 ಎಕರೆ 2 ಎಕರೆ ಒಂದು ಸೈಟ್ ತಗೊಳ್ಳೋ ಬದಲು ಹೊರಗಡೆ ಬಂದು 1 ಎಕರೆ 2 ಎಕರೆ ಜಮೀನು ತಗೊಂಡು ಮನೇನೂ ಕಟ್ಕೊಳ್ಳಿ. ನಿಮ್ಗೆ ಬೇಕಾದ ಆಹಾರನೂ ಸಿಗುತ್ತೆ, ನಿಮ್ಮ ಆರೋಗ್ಯನೂ ಸಿಗುತ್ತೆ. ಇವತ್ತೆಲ್ಲ ನೀವು ಡೆಲ್ಲಿಲಿ ಕೇಳಿರ್ಬೋದು, ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ. ವಾತಾವರಣ ಎಲ್ಲ ಕಂಪ್ಲೀಟ್ ಕೆಟ್ಟೋಗಿದೆ, ಗಾಳಿ ಕೆಟ್ಟೋಗಿದೆ, ನೀರು ಕೆಟ್ಟೋಗಿದೆ, ಸುತ್ತಮುತ್ತ ಪರಿಸರನೂ ಎಲ್ಲ ಹಾಳಾಗೋಗಿದೆ. ಅದಕ್ಕೆಲ್ಲ ನಾವು ಏನು ಪರಿಹಾರ ಏನಪ್ಪ ಅಂದರೆ, ನಾವು ಸಿಟಿಯಿಂದ ಬಿಟ್ಟು ನಾವು ಹಳ್ಳಿಗೆ ವಾಪಸ್ ಮರಳಿ ಗೂಡಿಗೆ ಅಂದಂಗೆ ನಮ್ಮ ಊರಿಗೆ ನಾವು ಬರೋದು ಭಾಳ ಮುಖ್ಯ. ಆ ಥರ ನಾವು ಬಂದುಬಿಡೋದು ತುಂಬ ಒಳ್ಳೆಯದು. ಹಾಗಾದರೆ ಮಾತ್ರ ನಾವು ಸಿಟಿಯಲ್ಲಿ ಆಗ್ತಾ ಇರೋಂಥ ಪೊಲ್ಯೂಷನ್ ತಪ್ಪಿಸ್ಬೋದು. ಹಾಗೆ ನಿಮ್ಮ ಜಮೀನು ಏನಾದ್ರು ಇದ್ದರೆ ದಯಮಾಡಿ ನೀವು ಫೆನ್ಸಿಂಗ್ ಹಾಕ್ಕೊಂಡು ಅಟ್ಲೀಸ್ಟ್ ಸುತ್ತ ಆ ಪಾಟಲ್ಲಿ ಸ್ವಲ್ಪ ಮರ ಗಿಡಗಳನ್ನಾದರೂ ಹಾಕ್ಕೊಳ್ಳಿ. ಆವಾಗ ನಿಮ್ಮ ಜಮೀನು, ನಿಮ್ಮ ಆಸ್ತಿ ನಿಮಗೆ ಉಳಿಯುತ್ತದೆ. ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ನಿಮ್ಮ ಮನೆ ಕತೆ, ನಮ್ಮ ಮನೆ ಕತೆ, ಎಲ್ಲರ ಮನೇಲೂ ಜನ್ರೇಷನ್ ಗ್ಯಾಪ್ ಅಂತಾರಲ್ಲ, ಯು ಆರ್ ಎ ಫೂಲ್ ಅಂತಾರೆ ಈಗ ಏನೋ ಕೇಳಿದ್ರೆ. ನಿಮಗೇನು ಬುದ್ಧಿ ಇದೆಯಾ? ಲೈಫ್ ಅಂದರೆ ಲೈಫ್ನ ಎಂಜಾಯ್ ಮಾಡೋದು ಗೊತ್ತಿದೆಯಾ ನಿನಗೆ ಅಂತಾರೆ. ಅದೇ ಮಾತನ್ನ ಡಬ್ಬಲ್ ಅವನ ಮಗ ಅವನು ಮಾತಾಡ್ತಾನೆ ಆಮೇಲೆ. ಹೀಗೆ ಈಗ ನಾವು ಲ್ಯಾಂಡ್ ನಂಬರ್ ಇಟ್ಕೊಂಡು ಮಾತಾಡ್ತಾ ಇದ್ದಪ್ಪ ಅಂತ ಹೇಳಿದ್ರೆ, ಎಂಥ ಜನ, ಯಾವ ಹಿಂದುಳಿದ ಜನ ನೀವು ಎಲ್ಲಿದ್ರಿ ಅಂತಾರೆ. ಮೊದಲೆಲ್ಲ ಇಲ್ಲಪ್ಪ, ನಾವೇನೋ ಸುದ್ದಿ ಹೇಳಿ ಕಳಿಸ್ತಾ ಇದ್ದೋ ಮನೆಗೆ ಅಂದರೆ, ಅಯ್ಯೋ ಅದಂತ ಅದನ್ನ. ಈಗ ನಮಗೆಲ್ಲ ಡ್ಯಾಡಿ ನಾವು ಓದೋಕ್ಕೆ ಮೊದಲು ಸಂತೆಗೆ ತಗೊಂಡೋಗಿ 50 kg ಅಕ್ಕಿ ತಗೊಂಡೋಗಿ ₹1 ಮಾರ್ಬಿಟ್ಟು ಬರ್ತಾಯಿತ್ತು ಅಂದರೆ, 50 kg ಅಕ್ಕಿ ಹೊತ್ಕೊಂಡೋಗಿ ₹1 ಮಾರ್ಬಿಟ್ಟು ಬರ್ಬೇಕಾಯ್ತಾ? ನಡ್ಕೊಂಡು ಹೋಗ್ತಾ ಇದ್ರ ಅಂತೀವಿ, ನಾವು ಬಸ್ಸಲ್ಲಿ ಹೋಗ್ತಾ ಇದ್ವು ಅಂತೀವಿ. ಈಗಲೂ ಅವರು ಎಲ್ಲ ನಾವು ಇರೋದಕ್ಕೆ ಬರ್ತದೆ ಅಂತಾರೆ. ಏನು ಮಾಡೋಂಗಿಲ್ಲ, ಅದು ಒಂದೊಂದು. ಈ ಕಡೆ ಮೇಲೆ ಹಿಂಗೆ ಹೋಗು, ಈಗ ತೆಂಗಿಂದು ನೋಡಿ ಗಮನಿಸಿ. ತುಂಬ ಸಮಯದಿಂದ ಬಿಟ್ಬಿಟ್ರೆ ಏನಾಗ್ತಂದ್ರೆ, ಯಾವ ರೀತಿ ಬಂದು ಇಲ್ಲಿ ಬೋರ್ವೆಲ್ ತೆಗೆದು ನೀರು ಸಪ್ಲೈ ಮಾಡ್ತೀವಿ ಅಂತ ಹೇಳ್ಕೊಂಡು ಈ ಥರ ಎಲ್ಲ ಮಾಡಿ ಜಾಗನ ಹೆಂಗೆ ಆಕ್ಯುಪೈ ಮಾಡ್ತಾರೆ. ಅದಕ್ಕೆ ನಾನು ತುಂಬ ಕಡೆ ಹೇಳೋದು, ನಿಮ್ಮದು 1 ಕುಂಟೆ ಇರಲಿ 100 ಎಕರೆನೇ ಇರಲಿ, ಬೇಲಿ ಹಾಕಿ ಸುರಕ್ಷಿತ ಮಾಡಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಮಾಡಿದ್ದು ನಿಮ್ಗೆ ಗೊತ್ತಾಗಲಿಲ್ವಾ? ಇದು ನಿಮ್ಮ ಇದರಲ್ಲಿ ಇದು ಗೊತ್ತಾಗಿತ್ತು, ಆಮೇಲೆ ಗೊತ್ತಾಯಿತು, ಬೋರ್ವೆಲ್ ಹಾಕಿದ್ಮೇಲೆ ಗೊತ್ತಾಯಿತು. ಆಮೇಲೆ ನಾವು ಕೇಸ್ಗೆ ಹಾಕಿದ್ವಿ ಕೋರ್ಟಲ್ಲಿ, ಅದು ನಮ್ಮಂತಾನೆ ಆಯಿತು, ಡಿಗ್ರಿ ಆಯಿತು. ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಈಗ. ಅಲ್ಲಿ ಗಂಟೆ ಹೇಳಿ, ಈಗ ಡಿಸ್ಕನೆಕ್ಟ್ ಮಾಡಿದರೆ ಆ ನೀರಿದ್ದರೆ ಅದನ್ನೇನಾದರೂ ಅದನ್ನು ಬಳಸ್ಕೋಬೋದು. ಒಟ್ಟಿನಲ್ಲಿ ಏನಂದರೆ, ನಮ್ಮ ಜಮೀನು ಅಂದಾಗ ನಾವು ಸ್ವಾಧೀನದಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಏನಾಗ್ತಂತಂದರೆ, ಇದೇ ರೀತಿ ಆದರೆ ಇನ್ನು ಸಾಮಾನ್ಯ ಜನ ಆದರೆ ಹೆಂಗೆ ತಡ್ಕೊಳ್ಳೋದು ಹೆಂಗೆ ಅಲ್ವಾ?